ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನ್ರಿ ಮುರಳಿ, ಎಲ್ಲಿ ಹೊರಟಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಕರ್ನಾಟಕ ಪೂರ್ತಿ ರೌಂಡ್ ಹೊಡಿಬೇಕ್ರಿ. ಕಾಫಿ ನಾಡು ಚಿಕ್ಕಮಗಳೂರಿಗೆ ಸುಸ್ವಾಗತ. ಕಾಫಿಯ ನಾಡು ಚಿಕ್ಕಮಗಳೂರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಜನಗಳೆಲ್ಲ ಕಾಯ್ತಾ ಇದ್ದಾರೆ. ಹೋಗೋಣ, ಮಾತಾಡ್ಸೋಣ. ಈ ಸರಿ ಚಿಕ್ಕಮಗಳೂರಲ್ಲಿ ಯಾರಾಗ್ತಾರೆ ಕ್ಷೇತ್ರಪತಿ ಕೇಳೋಣ. ಸರ್ ಆರಾಮ? ಮತ್ತೆ ಇನ್ನೇನು ಸಮಾಚಾರ? ಏನ್ ತಮ್ಮ ಹೆಸರು? ನಾಗರಾಜ್ ಅಂತ ಹೇಳಿ. ನಾಗರಾಜ್ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ಅಡ್ವೊಕೇಟಾ? ಹೌದು. ಶುರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಕೋರ್ಟ್ ಉಂಟಾ ಇವತ್ತು? ಇದೆ. ಪ್ರೆಸ್ ಕರೆಜ್ ಶುರು ಆಗಿಲ್ಲ ಕೋರ್ಟ್ಗೆ? ಇಲ್ಲ. ಓಕೆ, ಹೆಂಗಿದೆ ಎಲೆಕ್ಷನ್? ಬಿಸಿ ಏನಾದ್ರು ಬಂದಿದ್ಯಾ ಚಿಕ್ಕಮಗಳೂರಲ್ಲಿ? ಎಲೆಕ್ಷನ್ ಚೆನ್ನಾಗಿದೆ ಸರ್. ಯಾರು ಬರ್ಬೋದು ಚಿಕ್ಕಮಗಳೂರಲ್ಲಿ? ಬಿಜೆಪಿ. ಶ್ರೀನಿವಾಸ ಪೂಜಾರಿ ಅವರ? ಹೌದು. ಅವರೇ ಬರ್ತಾರಾ? 100% ಗ್ಯಾರಂಟಿನಾ? ಅನುಮಾನನೇ ಇಲ್ಲ. ಏನ್ ಎಲೆಕ್ಷನ್ ಬಿಸಿ ಕಾಣ್ತಾ ಇದೆಯಾ? ಇಲ್ಲ ಸರ್, ಅಷ್ಟೇನು ಕಾಣಿಸ್ತಾನೆ ಯಾರು ಗೆಲ್ಬೋದು ಸರ್? ಇಲ್ಲೆಲ್ಲ ಬಿಜೆಪಿನೇ ಸರ್. ಪ್ರಮೀಳಾ ಎಲೆಕ್ಷನ್ ಮಾಡ್ತೀವಿ ಸರ್. ನಿಮ್ಮ ಹೆಸರು ಮೇಡಮ್? ಸರ್ ಶಶಿಕಲಾ. ಶಶಿಕಲಾ ಅಂತ ಸರ್. ಶಶಿಕಲಾ ಅವರೇ, ಈ ಸರಿ ಚಿಕ್ಕಮಗಳೂರಲ್ಲಿ ಯಾರು ಗೆಲ್ಬೋದು? ಸರ್ ಮೋಸ್ಟ್ಲಿ ಬಿಜೆಪಿ ಅನ್ಸುತ್ತೆ ಸರ್. ನಾವು ಅದೇ ಹೇಳ್ತೀವಿ ಸರ್. ಕಾಂಗ್ರೆಸ್, ಸಿದ್ದರಾಮಯ್ಯ. ಎಲೆಕ್ಷನ್ ಬೇರೆ ಬಂತು, ಏನ್ ಮಾಡೋದು? ಯಾರ ಪಕ್ಷ ಬರ್ತೀರಿ ಸರಿ? ಯಾರು ಅಂತ ಹೇಳಕ್ಕಾಗಲ್ಲ ಸರ್. ಬಿಜೆಪಿ. ಹೇಳಕ್ ಇಷ್ಟ ಅಂತಾನಾ? ನಿಮ್ಮ ಹೆಸರು? ನಮ್ಮ ಹೆಸರು ಜಬೀನ್ ತಾಜ್ ಅಂತ. ಓಕೆ, ಜಮೀನ್ ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಟೀಚರ್ ಸರ್. ಟೀಚರಾ? ಓಕೆ, ಟೀಚರ್. ಎಕ್ಸಾಮ್ ಎಲ್ಲ ಮುಗೀತಲ್ಲ, ಇನ್ನೇನು? ಇಲ್ಲ, 10th ಎಕ್ಸಾಮ್ ನಡೀತಾ ಇದೆಲ್ಲ. 10th ಎಕ್ಸಾಮ್ ನಡೀತಾ ಇದೆ. ಎಲೆಕ್ಷನ್ ಹತ್ರ ಬಂತು. ನಮಗೆ ಈಗ ಕಷ್ಟಗಳನ್ನ ಯಾರು ನಿವಾರಿಸ್ತಿದ್ದಾರೆ ಅವರು ಕಷ್ಟಗಳೆಲ್ಲ ಈಗ ಸದ್ಯಕ್ಕೆ ನಮಗೆ ಪರಿಹಾರ ಕೊಡ್ತಿದ್ದಾರೆ. ತಿಂಗಳಿಗೆ 2,000 ಅಂತ ಕೊಡ್ತಿದ್ದಾರೆ. ಕಾಂಗ್ರೆಸ್ ಅವ್ರು ಕೊಡ್ತಾ ಇದಾರಾ? ಕಾಂಗ್ರೆಸ್ ಬರೀ ಚೆನ್ನಾಗಿರುತ್ತೆ. ಮತ್ತೆ ಎಲೆಕ್ಷನ್ ಹೆಂಗೋ ಇದೆ? ಎಲೆಕ್ಷನ್ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ನಡೀತಿದೆ. ಚೆನ್ನಾಗಿ ನಡೀತಾ ಇದೆ. ನಿಮ್ ಪ್ರಕಾರ ಹೆಂಗಿದೆಯೋ ಹವಾ ಇಲ್ಲಿ? ಸರ್ ಹವಾ ಬಿಜೆಪಿನೇ ಬರುತ್ತೆ ಸರ್. ಬಿಜೆಪಿನೇ ಬರುತ್ತಾ? ಹೌದು ಸರ್. ಬಿಜೆಪಿ ಬಂದ್ರೆ ಒಳ್ಳೇದಾಗುತ್ತೆ. ಬಿಜೆಪಿ ಬಂದ್ರೆ ಒಳ್ಳೇದಾಗುತ್ತೆ. ನೀನು ವೋಟ್ ಮಾಡ್ತೀಯ ತಾನೆ? ವೋಟ್ ಮಾಡ್ತೀನಿ ಸರ್. ಏನ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ರಾಮು ಅಂತ ಹೇಳಿ. ರಾಮು, ಏನ್ ಮೊಟ್ಟೆ ತೊಗೊಂಡೋಗ್ತಿದ್ರೆ ಬೆಳಗ್ಗೆನೆ? ಹೌದು. ಏನ್ ಅಂಗಡಿನ ಹೋಟ್ಲಾ? ಮನೆಗ? ಏನ್ ಸಮಾಚಾರ? ಏನ್ ನಡೀತಾ ಇದೆ? ನಮ್ದೇನು, ನಾವು ಸಾಯ ತನಕ ನಮ್ಮ ಬಿಜೆಪಿ. ಸಾಯೋ ತನಕ ಬಿಜೆಪಿನಾ? ಓ ಹಂಗೆ. ಈ ಸರಿ ಬಿಜೆಪಿ ಬರುತ್ತೆ. ಯಾರು ನಿಂತವ್ರು ಬಿಜೆಪಿಗೆ? ಬಿಜೆಪಿಗೆ ಇನ್ನು ಯಾರು ನಿಂತಿದ್ದಾರೆ? ಖಂಡಿತ ಮೋದಿಯವರ ಆಡಳಿತ ಬರ್ಬೇಕು ಸರ್. ಇಲ್ಲಿ ಒಂದು ಸರಳ ಸಜ್ಜನಿಕೆ ವ್ಯಕ್ತಿಯನ್ನು ಕೊಟ್ಟಿದ್ದಾರೆ. ಯಾರು? ಕೋಟ ಶ್ರೀನಿವಾಸ ಪೂಜಾರು ಸರ್. ಪೂಜಾರು ಗೆಲ್ತಾರಾ? 100% ಗೆಲ್ತಾರೆ ಸರ್. ಇದೇ ಮಾತು? 100%. ಈ ಬಾರಿ ಮೋದಿ ಅಲ್ಲ, ಈ ಬಾರಿ ಕಾಂಗ್ರೆಸ್. ಈ ಬಾರಿ ಕಾಂಗ್ರೆಸ್. ಈ ಬಾರಿ ಮೋದಿ ಅಲ್ಲ, ಈ ಬಾರಿ ಕಾಂಗ್ರೆಸ್. ಈ ಬಾರಿ ಕಾಂಗ್ರೆಸ್. ಈ ಬಾರಿ ರೈತರಿಗೆ, ರೈತರ ಪರವಾಗಿ, ಬಡವರ ಪರವಾಗಿ ನಾವು ಬರಬೇಕು ಅಂದ್ರೆ, ಸಾಧಾರಣ ಜನಗಳಲ್ಲಿ ದುಡ್ಡು ಓಡಬೇಕು ಅಂದ್ರೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು. ಎಲೆಕ್ಷನ್ ಬಂದಿದೆ ಗೊತ್ತಾ? ಹೇಳಿ, ನಿಮ್ ಪ್ರಕಾರ ಯಾರು ಗೆಲ್ಬೋದು? ಯಾರು ಗೆಲ್ಬೇಕು? ನಮ್ಮ ಪ್ರಕಾರ ಯಾವ್ದು ಗೆಲ್ತಿದ್ದಿ ಅಂತ ಎಲ್ಲ ದೇವ್ರಿಚ್ಛೆ. ದೇವ್ರ ಇಚ್ಛೆ ಇಲ್ಲ, ಎಲ್ಲ ನಿಮ್ ಇಚ್ಛೆ. ಓಟೆ ದೇವ್ರ ಬಂದ್ ಮಾಡ್ತಾನ? ನಾವು ಮಾಡೋದು ನಮಗೆ ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಬರ್ಬೇಕು. ಅದು ಹೇಳಕ್ ಏನಂತೆ? ದೇವ್ರ ಬಂದ್ ಮಾಡ್ತಾನೆ ಕಾಂಗ್ರೆಸ್ಗೆ. ಓಕೆ, ನಿಮ್ಮ ಹೆಸರು ಹೇಳಿ ಸರ್. ಹೇಳಿ ನಿಮ್ಮ ಹೆಸರು ಹೇಳ್ರಿ. ಯಾವ್ದಾರು ಬರ್ಲಿ ಬಿಡಿ ಸರ್. ಹೇಳಪ್ಪ. ತಮ್ಮಯ್ಯ ಯಾವ್ರಪ್ಪ? ನಮ್ಮ ದಾಸರಳ್ಳಿ. ಅದನ್ನ ಹೇಳಪ್ಪ ಫಸ್ಟ್. ಹೇಳಪ್ಪ, ಎಲೆಕ್ಷನ್ ಬಂತೇನಪ್ಪ? ಯಾರು ಗೆಲ್ತಾರಪ್ಪ? ಯಾರು 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 ಹೆಂಗೆ ಅಂತ ಹೇಳೋದು ನಾವು? ಹೆಂಗೆ ಅಂತ ಹೇಳೋದು? ಕೋಲಿ ಯಾರು ವೋಟ್ ಮಾಡ್ತೀಯಾ? ಯಾರಿಗೆ ಮಂತ್ರಿ ಬಂದಾಗ ಮಾಡೋದು. ಹೇಳಿ ನಿಮ್ಮ ಹೆಸರು. ಸರ್ ಚಂದ್ರಶೇಖರ್ ಅಂತ. ಚಂದ್ರು, ಏನ್ ಮಾಡ್ಕೊಂಡಿದ್ದೀರಿ? ಸರ್ ಒಂದು ಸಣ್ಣದ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಗಾರೆ ಕೆಲಸದ್ದು. ಗಾರೆ ಕೆಲಸದ ಕಾಂಟ್ರಾಕ್ಟ್. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ? ಸರ್ ಒಂದು 3 years. ಯಾವ್ರವ್ರು ನೀವು? ನಾವು ಲಿಂಗದಳ್ಳಿಯಿಂದ. ಲಿಂಗದಳ್ಳಿ, ಚಿಕ್ಕಮಗಳೂರವರು? ಹೌದು, ಚಿಕ್ಕಮಗಳೂರು. ಈ ಸರಿ ಯಾರು ಗೆಲ್ಬೋದು? ಸರ್ ಕೋಟ ಶ್ರೀನಿವಾಸ ಪೂಜಾರಿ. ಕೋಟ ಶ್ರೀನಿವಾಸ ಪೂಜಾರಿ ಬಿಜೆಪಿ ಅವ್ರು ಗೆಲ್ತಾರಾ? ಗೆಲ್ತಾರೆ ಸರ್. ಗ್ಯಾರಂಟಿನಾ? ಗೆಲ್ಲೇಬೇಕು ಸರ್. ಹೆಂಗೆ? ಯಾಕಂದ್ರೆ ದೇಶಕ್ಕೆ, ನಮಗೆ ಸ್ಟೇಟ್ ಅಲ್ಲಿ ಏನಾದ್ರು ಇರಲಿ, ದೇಶ ಸುಭದ್ರವಾಗಿರ್ಬೇಕಂದ್ರೆ ಮೋದಿ ಬರಲೇಬೇಕು. ಓಕೆ. ಮೋದಿಗೋಸ್ಕರ ಆದ್ರೂ ಆಗ್ತೀವಿ, ಸಿಟಿ ರವೀಣನಿ ನೋಡ್ಕೊಂಡಾದ್ರು ನಾವು ಕೋಟ ಶ್ರೀನಿವಾಸ ಪೂಜಾರಿ ಓಟ್ ಹಾಕ್ತೀವಿ. ಹೆಂಗಿದೆ ಎಲೆಕ್ಷನ್ ವ್ಯಾಲ್ಯೂಯೇಷನ್ ನಡೀತಾ ಇದೆ? ಎಲೆಕ್ಷನ್ ನಡೀತಾ ಇದೆಯಲ್ಲ, ನೋಡ್ತಾ ಇದ್ದೀರಲ್ಲ. ನಿಮ್ಮ ಏರಿಯಾದಲ್ಲಿ ಸರಿ ನಮ್ಗೆ ಬರ್ಬೇಕು ಬಿಜೆಪಿನೇ ಅಂತ ಆಸೆ. ಬಿಜೆಪಿ ಬರಬೇಕು ಅಂತ ಆಸೆ. ಬಟ್ ಬರುತ್ತಾ? ಬರ್ಬೇಕು. ಸರ್ ನಮಸ್ಕಾರ, ತಮ್ಮ ಹೆಸರು? ರಾಜೇಶ್ ಅಂತ. ರಾಜೇಶ್, ಹೆಲ್ಮೆಟ್ ತೆಗಿರಿ, ಸಖತ್ ಕಾಣ್ತೀರಾ. ಮತ್ತೆ ಏನ್ ಮಾಡ್ಕೊಂಡಿ ರಾಜೇಶ್? ನಮ್ದು ಸೋಲಾರ್ ಕೆಲಸ ಇದಾವೆ. ಸೋಲಾರ್ ಕೆಲಸ. ಎಲ್ಲಿ? ಚಿಕ್ಕಮಗಳೂರು. ಮೇಡಮ್ ನಿಮ್ಮ ಹೆಸರು? ಸುಮಿತ್ರ. ನೀವೇನ್ ಮಾಡ್ಕೊಂಡಿದ್ದೀರಾ? ನಾವು ಕೆಲಸ ಮಾಡ್ತೇವೆ. ಇಬ್ರು ಕೆಲಸ ಮಾಡ್ತೀರಾ? ಆಶ್ರಯದಲ್ಲಿ ಕೆಲಸ ಮಾಡ್ತೀವಿ. ಹೌದಾ? ಎಲೆಕ್ಷನ್ ಹತ್ರ ಬರ್ತಾ ಇದೆ. ಯಾರು ಗೆಲ್ತಾರೆ? ನಾವು ಮೋದಿ ಅವರಿಗೆ. ಬಿಜೆಪಿ. ನೀವು ಸುಮ್ಮನೆ ಯಾಕೆ ತಿರ್ಗಿ? ನಾವು ಬಿಜೆಪಿ. ಮೋದಿ ಅವರಿಗೆ. ನೀವು ಬಿಜೆಪಿ ಎಲ್ಲ ಫುಲ್ ಮ್ಯಾನೇಜ್. ಫುಲ್ಲು ಮನೆಯವರಲ್ಲ, ವಂಶ ಪಾರಂಪರೆ ಬಿಜೆಪಿ. ಹೌದು, ಎಸ್. ಸರ್ ನಮಸ್ಕಾರ, ತಮ್ಮ ಹೆಸರು? ರೂಬನ್ ಮೋಸಸ್. ಎಲ್ಲಿಯವ್ರೆ? ಚಿಕ್ಕಮಂಗ್ಳೂರು. ಹೆಂಗಿದೆ ಈ ಸರಿ ಅವ ಚೆನ್ನಾಗಿ ತಣ್ಣಗೆ ಬೀಸ್ತಾ ಇದೆ. ಭಯಂಕರ ಬಿಸಿಲಿದ್ರು ಓಕೆ. ಕಾಂಗ್ರೆಸ್ ಅಲ್ಲಿ ಹಂಗೆ ತಣ್ಣಗೆ ಬೀಸ್ತಾ ಇದೆ. ಓಕೆ, ಕಾಂಗ್ರೆಸ್ ಅಲ್ಲಿ ಜೋರಾಗಿದೆ ಅಂತೀರಾ? ಹೌದು. ಏನಂತೀರಾ ಸರ್ ಕಾಂಗ್ರೆಸ್ ಅಲ್ಲೇ? ಕಾಂಗ್ರೆಸ್ ಅಲ್ಲಿ 100ಕ್ಕೆ 100 ಇದೆ. ಓಹೋ, ಹೌದಾ? ಹೌದು. ಓಕೆ ಸರ್, ಏನು ಸರ್ ಇದು 100ಕ್ಕೆ 100 ಅಂತ ಇದ್ದಾರೆ? 100% ಬೆಲ್ಟ್. ಆಯ್ತು, 100ಕ್ಕೆ 100. 100ಕ್ಕೆ 100 ಸರ್. ಇದೇ ಮಾತು.
ನೀವು ಬೇರೆ ಏನಾರು ಹೇಳ್ಬೇಕು ಬನ್ರಿ. ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಸುದೀಪ್ ಅಂತ. ಸುದೀಪ್, ಏನ್ರಿ ಸಮಾಚಾರ? ಸಮಾಚಾರ ಹೇಳ್ಬೇಕು. ಯಾರಿಗೆ ಬರ್ತಾರೆ ಸರ್ ಇಲ್ಲಿ? 100% ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ. ಹೇಳಿ ಮೇಡಮ್, ಹೆಂಗಿದೆ ಎಲೆಕ್ಷನ್ ಬಿಸಿ? ಎಲೆಕ್ಷನ್ ಅವರು 100% ಅಂದ್ರು, ನಾವು 1000% ಅಂತೀವಿ. ನಿಮ್ಮ ಪ್ರಕಾರ ಈ ಸರಿ ಯಾರು ನಿಂತಿದ್ದಾರೆ ಇಲ್ಲಿ? ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವ್ರ ಪಂಚಾಯತಿಯಿಂದ ಇವತ್ತು ಪಾರ್ಲಿಮೆಂಟ್ ತನಕ ಬರ್ತಿದ್ದಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಅದರಲ್ಲೇ ಹಿನ್ನೆಲೆ ಗೊತ್ತಾಗ್ತಿದೆ. 100% ಅಲ್ಲ 1000% ನಾವು ಗೆದ್ದೇ ಗೆಲ್ತೀವಿ. ಈ ಬಾರಿ ಚಿಕ್ಕಮಂಗ್ಳೂರು ಬದಲಾವಣೆ ಬಯಸ್ತಾರೆ. ಕಾಂಗ್ರೆಸ್ ಇಂದ ಜಯಪ್ರಕಾಶ್ ಹೆಗಡೆ ಅವ್ರು ಬಿಜೆಪಿ ಇದ್ರು, ಕಾಂಗ್ರೆಸ್ಗೆ ಬಂದಿದ್ದಾರೆ. ಜಯ ಬಾರಿ ಬಯಸ್ತಾರೆ, ಗ್ಯಾರಂಟಿ ಗೆಲ್ತಾರೆ. ಈ ಬಾರಿ ಯಾರು ಗೆಲ್ತಾರೆ? ಖಂಡಿತವಾಗ್ಲೂ ಕೋಟಾ ಶ್ರೀನಿವಾಸ್ ಫ್ಲಾಗ್ ಕೊಟ್ಟಿದ್ದೀನಿ ಅಂತ ಹೇಳ್ಬೇಡ, ಕರೆಕ್ಟ್ ಆಗಿ ಹೇಳ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಇದೇ ಮಾತು ಖಂಡಿತವಾಗ್ಲೂ. ಓಕೆ ಸರ್, ನಮಸ್ಕಾರ ಸರ್. ತಮ್ಮ ಹೆಸರು? ಮಧುಕುಮಾರ್ ರಾಜ್ ಅರಸ್ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ನಾವು ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಪಾರ್ಟಿ ಬಿಜೆಪಿ ಪಾರ್ಟಿಯ ಇಷ್ಟವಂತ ಕಾರ್ಯಕರ್ತರು, ನಗರಸಭಾ ಸದಸ್ಯರು, ಕೇಬಲ್ ಆಪರೇಟರ್ಗಳು, ಕೇಬಲ್ ದುರುಣಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಖುಷಿ ಆಯ್ತು. ನಿಮ್ ಪ್ರಕಾರ ಈ ಸರಿ ಚಿಕ್ಕಮಗಳೂರಿನ ಪರಿಸ್ಥಿತಿ ಹೇಗಿದೆ? ಚೆನ್ನಾಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅತ್ಯಧಿಕ ಮತಗಳಿಂದ ಗೆಲ್ತಾರೆ. ಈ ಪಕ್ಷದವ್ರು ಅದೇ ಹೇಳ್ತೀರಪ್ಪ. ಹಿಂಗೆ ನಿನ್ನೆ ಮೊನ್ನೆ ಅಧಿಕಾರಕ್ಕೋಸ್ಕರ ಪಕ್ಷಾಂತರ ಮಾಡಿದವರು. ಅವ್ರಿಗೆ ಏನಾದ್ರೂ ಜವಾಬ್ದಾರಿ ಕೊಟ್ಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಟಿಕೆಟಿಗೋಸ್ಕರ ಈ ಆ ಪಕ್ಷದಲ್ಲಿ ಯಾರೋ ಅಭ್ಯರ್ಥಿಗಳು ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಉದ್ಭವ ಆಗಿರೋದಕ್ಕೆ ಕೈ ಕಾಲು ಹಿಡ್ಕೊಂಡು ಕರ್ಕೊಂಡು ಹೋಗಿ ಆ ವ್ಯಕ್ತಿನ ಬಕ್ರಾ ಮಾಡಿದ್ದಾರೆ. ಅಷ್ಟೇ. ಏನ್ ಸಮಯ ನಿಮ್ಮ ಹತ್ರ ಯಾರು ನಿಂತ್ಕೊಳ್ಳಿ ಲೀಡರ್ಗಳಿದ್ದಾರೆ? ನಮ್ಮಲ್ಲಿರೋ ಪ್ರತಿ ಕಾರ್ಯಕರ್ತರು MP ಕ್ಯಾಂಡಿಡೇಟ್ ಆಗಿರೋರು. ಅವ್ರ ತರ ಸಿಟಿ ಓಡಿಸಿದೀವಿ ನಾವು. ಗೋ ಬ್ಯಾಕ್ ಸೋಬಾ ಅಂತ ತೋರಿಸ್ಕೊಟ್ಟವ್ರೆ ಬಿಜೆಪಿ ಅವರು. ಹಾಲಿ ಇರ್ತಕ್ಕಂಥ ಶಾಸಕರು ಕೂಡ ಬಿಜೆಪಿಯಿಂದ ಹಿಜಾಕ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಯಾರು ನಾಯಕರೇ ಇಲ್ಲ. ನಮ್ಮ ಪ್ರಕಾರ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಜೈ. ಅವರೇ ವಿನ್ ಆಗೋದು. 1000 2000. ನಾಗರಾಜ್, ಏನೋ ಸಿಕ್ಕಾಪಟ್ಟೆ ಟಿಫನ್ ಮಾಡ್ಕೊಂಡ್ ಬಂದಂಗೈತಿ ಇವತ್ತು. ಸರ್, ದೇಶಕ್ಕೆ ಮೋದಿ ಬೇಕು ಸರ್. ದೇಶಕ್ಕೆ ಮೋದಿ ಇಲ್ಲ ಅಂದ್ರೆ ದೇಶನೇ ಹಾಳಾಗೋಗುತ್ತೆ. ದೇಶಕ್ಕೆ ಮೋದಿ ಬೇಕೇ ಬೇಕು, ಇಲ್ಲ ಅಂದ್ರೆ ಸರ್ವನಾಶ ಆಗೋಗ್ಬಿಡುತ್ತೆ. ಇಲ್ಲಿ ಈ ಬಾರಿನೂ ಮೋದಿ ಸರ್ಕಾರನೇ ಬಂದೇ ಬರುತ್ತೆ. 400 ಸೀಟಿನ ಮೇಲೆ ಗೆದ್ದೇ ಗೆಲ್ತಾರೆ. ಇದು ಜನಗಳು ತಿಳ್ಕೊಬೇಕು. ಯಾರ ಗೆಲ್ಲಿ ಎಣ್ಣೆ ರೈಟ್ ನೋಡಿರ. ಈ ಸರಿ ಯಾರು ಬರ್ತದೆ ಇಲ್ಲಿ? ಸಿದ್ದರಾಮಯ್ಯ ಪಕ್ಷ ಬಂದೇ ಬರುತ್ತೆ ಸರ್, ಗ್ಯಾರಂಟಿ. ಯಾರು ನಿಂತವ್ರು ಇಲ್ಲಿ? ಇಲ್ಲಿ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಗೆಲ್ತಾರಾ? ಗೆದ್ದೇ ಗೆಲ್ತಾರೆ. ಹೌದಾ? ಓಕೆ, ಯಾರು ಗೆಲ್ಬೋದು ಈ ಸರಿ? ಈ ಸರಿ ಬಿಜೆಪಿನೇ ಗೆಲ್ಲೋದು. ಈಗ ಲೋಕಸಭೆಗೆ ಯಾವ ಗ್ಯಾರಂಟಿನೂ ಇಲ್ಲ, ಆದ್ರಿಂದ ಬಿಜೆಪಿಗೆ ಹಾಕ್ತಾರೆ ಎಲ್ಲರೂ. 100% ಬಿಜೆಪಿನೇ ಸರ್. ಯಾರು ಬಿಜೆಪಿ ನಿಂತಿರೋದು ಇಲ್ಲಿ? ಕೋಟಾ ಶ್ರೀನಿವಾಸ್ ಪೂಜಾರಿ. ಗೆಲ್ತಾರಾ? 100% ಸರ್, ಗೆಲ್ಲಿಸ್ತೀವಿ. ಹೆಲ್ಮೆಟ್ ತೆಗಿರಿ. ಹೇಳಿ ವೀರಪ್ರೆಡ್ಡಿ, ಯಾವ ಮೋದಿ, ಚಿಕ್ಕಮಂಗ್ಳೂರು ಮೋದಿನೇ ಗೆಲ್ಲೋದು. ಸರ್, ಹೆಂಗಿದೆ ಎಲೆಕ್ಷನ್ ಬಿಸಿ? ಈ ಬಾರಿ ಸರ್ ಮೋದಿ ಬರ್ತಾರಾ? ಮೋದಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅತ್ಯಧಿಕ ಮತದಿಂದ ಗೆಲ್ತಾರೆ ಇಲ್ಲಿ. ತಮ್ಮ ಹೆಸರು? ಸುಧೀರ್. ಏನ್ ದಾಡಿ ಎಲ್ಲ ಬಿಟ್ಬಿಟ್ಟಿದ್ದೀರಾ? ಇಲ್ಲ, ಅದು ಬಿಸಿಲಿದೆಯಲ್ಲ ಸ್ವಲ್ಪ, ಬಿಸ್ಲಿಗೆ ದಾಡಿ ಬಿಡ್ಬೇಕು. ಕಂಪ್ಲೆಕ್ಷನ್. ಓ, ಚರ್ಮ ಹಾಳಾಗಬಾರ್ದು ಅಂತ ದಾಡಿ ಬಿಡೋದಾ? ತಂತ್ರ ಕುತಂತ್ರ ಇಲ್ಲದೆ ಚಿಕ್ಕಮಂಗ್ಳೂರು ಯಾವುದೇ ಕಾರಣಕ್ಕೂ ಇವ್ರು ನಡ್ಸಕ್ಕಂತ ಕುತಂತ್ರಗಳು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಜನಗಳಿಗೆ ಅರಿವಾಗಿದೆ. ಹಿನ್ನಡೆನ ನಾವು ಅನುಭವಿಸಿದ್ವಿ ವಿಧಾನಸಭಾ ಚುನಾವಣೆಯಲ್ಲಿ. ಅದಕ್ಕೆ ಸೇಡು ತೀರಿಸುವಂತ ಕೆಲಸವನ್ನ ಪ್ರತಿಯೊಬ್ಬ ಕಾರ್ಯಕರ್ತರು, ಸಾರ್ವಜನಿಕರು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ತೋರಿಸಿದ್ದಾರೆ. ಎಲ್ಲ ಫ್ರೀ ಕೊಟ್ಬಿಟ್ಟು ದೇಶ ಹಾಳು ಮಾಡ್ತಿದ್ದಾರೆ. ಇಲ್ಲಾಂದ್ರೆ ದೇಶ ಮಾರ್ಬಿಡ್ತಾರೆ ಅವ್ರು ಮೋದಿ ಇಲ್ಲ ಅಂದ್ರೆ. ದೇಶ ನಾವು ನೋಡ್ತೀವಿ ಇವ್ರನ್ನೆಲ್ಲ. ನಿಮ್ ಪ್ರಕಾರ ಹೆಸರು ಯಾರು ಬರಬೇಕು? ಇಲ್ಲಿ ಶ್ರೀನಿವಾಸ್ ಪೂಜಾರಿ ಬರ್ತಾರೆ. ಯಾರು? ಶ್ರೀನಿವಾಸ್ ಪೂಜಾರಿ ಬರ್ತಾರೆ. 100% ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ನಿಮ್ಗೊಂದು ತಾಕತ್ಕಿ ದವಾ ಕೊಡ್ತಾ ಇದ್ದಾರೆ. ಹಾಲ್ಗೆ ಹಾಕೊಂಡು ಕುಡೀರಿ, ಶುಗರ್ ಕಂಟ್ರೋಲ್ ಇರುತ್ತೆ, ಸಿಕ್ಕಾಪಟ್ಟೆ ಮಜವಾಗಿರುವಂತ ಡ್ರಿಂಕ್. ನನ್ನ ಹೆಸರು ಸುಜಾತ ಶಿವಕುಮಾರ್ ಅಂತ, ನಾನು ನಗರಸಭಾ ಸದಸ್ಯೆ. ಯಾವ ಪಕ್ಷಕ್ಕೆ? ಬಿಜೆಪಿ ಪಕ್ಷದಿಂದ. ಬಿಜೆಪಿನೇ ಬರುತ್ತೆ ಅಂತೀರಾ? ಹೌದು, ನರೇಂದ್ರ ಮೋದಿ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಒಬ್ಬ ಹಿಂದೂ ಹುಲಿ, ಒಬ್ಬ ರಾಷ್ಟ್ರೀಯ ನಾಯಕನ ಕಳ್ಕೊಂಡಿದ್ದೀವಿ ಅನ್ನೋದು ನೋವು ಪ್ರತಿಯೊಬ್ಬ ಮತದಾರನಲ್ಲೂ ಆ ನೋವು ಹುಟ್ಟಿದೆ. ಬಿಜೆಪಿನ ಈ ಬಾರಿ ಗೆಲ್ಸೋ ಅಂತ ಕಾರ್ಯನ ನಡೆಸ್ತಾ ಇದ್ದೀವಿ. ನರೇಂದ್ರ ಮೋದಿಗೆ ವೋಟ್ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿನ ನಾವು ಮಾಡ್ತಾ ಇದ್ದೀವಿ. ಸರ್, ನಮ್ಮ ಬಗ್ಗೆ ನಾವು ಆಯಿ ಪಕ್ಷ ಅಂತ ಹೇಳಲ್ಲ. ಈ ಸತಿ ನಮಗೆ ಶ್ರೀನಿವಾಸ್ ಪೂಜಾರ್
ಅವ್ರಿಗೆ ನಾವು ಪಕ್ಕ ಓಟ್ ಹಾಕ್ತೀವಿ ಸರ್. ಏನು ಓದ್ತಾ ಇದ್ದೀರಾ ನೀವು? ನರ್ಸಿಂಗ್ ಸ್ಟೂಡೆಂಟ್ಸ್. ಸೈನ್ಸಾ? ವೋಟಿಂಗ್ ಇದೆಯಾ ನಿಮ್ಗೆ? ಇದೆ. ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀವಿ. ಯಾವ ಊರವ್ರು ನೀವೆಲ್ಲ? ಇದೇ ಊರವ್ರಾ? ಯಾವ ಕಾಲೇಜ್ ಓದ್ತಾ ಇರೋದು? ನೈಟಿಂಗೇಲ್ ಕಾಲೇಜ್. ಓಕೆ, ನಿಮ್ಮ ಪ್ರಕಾರ ಈ ಸರಿ ಇಲ್ಲಿ ಯಾರು ಗೆಲ್ಬೋದು? ನಮ್ಮ ಪ್ರಕಾರ ಯಾವಾಗಲೂ ಬಿಜೆಪಿನೇ. ನಿಮ್ಮ ಪ್ರಕಾರ? ಬಿಜೆಪಿನೇ. ಬಿಜೆಪಿ ಬರುತ್ತಾ ಈ ಸರಿ? ಕುಮಾರಸ್ವಾಮಿ. ಕುಮಾರಸ್ವಾಮಿ? ಯಾವ ಕುಮಾರಸ್ವಾಮಿ ನೀವು? ಕುಮಾರಸ್ವಾಮಿ. ಕುಮಾರಸ್ವಾಮಿ ಕುಮಾರಸ್ವಾಮಿ. ಕರೆಕ್ಟ್ ಹೇಳಿ. ಕನ್ಫ್ಯೂಷನ್ ಆಗೋಯ್ತು ನನಗೆ. ಓಕೆ, ಮತ್ತೆ ಏನೇನು ಸಮಾಚಾರ? ತಾವು ಹೇಳ್ಬೇಕು ಸ್ವಾಮಿ, ಕೇಳಬೇಕು. ಬಂತಲ್ಲ ಸ್ವಾಮಿ? ಬಂತು. ಹೆಂಗಿದೆ? ನಾವು ನರೇಂದ್ರ ಮೋದಿ. ನಿಮಗೆ ಮಾತೃ ಮಿಲೆಟ್ಸ್ ಅವರು ಒಂದು ಹೆಲ್ತ್ ಡ್ರಿಂಕ್ ನ ಕೊಡ್ತಾ ಇದ್ದಾರೆ, ತಗೊಳ್ಳಿ. ನಿಮಗೋಸ್ಕರ ಇದು. ಸಾಯಂಕಾಲಕ್ಕಲ್ಲ, ಮಧ್ಯಾಹ್ನಕ್ಕಿದು. ಸಾಯಂಕಾಲಕ್ಕೆ ಬೇರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.